ಡಾಕ್ಟರ್ ಇಶಾನ್ ಅಹ್ಮದ್ ಎಂಬ ಒಂದು ಪಾಕಿಸ್ತಾನಿ ಡಾಕ್ಟರ್ ಜಗತ್ತಿನ ವಿವಿಧ ಕಡೆಯ ಡಾಕ್ಟರ್ಗಳ ಕಾನ್ಫರೆನ್ಸ್ನಲ್ಲಿ ಸಂಬಂಧಿಸಲು ಅವರು ಫ್ಲೈಟ್ ಯಾತ್ರೆ ಮಾಡುತ್ತಿರುವಾಗ ಹವಾಮಾನ ಹದಗೆಟ್ಟು ವಿಮಾನವನ್ನು ಬೇರೆ ಯಾವುದೋ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಲಾಗುತ್ತದೆ. ವಿಮಾನದ ಅಧಿಕಾರಿಗಳೊಂದಿಗೆ ಮಾತನಾಡಿದಾಗ ಅವರು ಕಾನ್ಫರೆನ್ಸ್ಗೆ ತಲುಪಲು ಒಂದು ಟ್ಯಾಕ್ಸಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ. ಆದರೆ ಸ್ವಲ್ಪ ದೂರ ಹೋದಾಗ ಮತ್ತೊಮ್ಮೆ ಕೂಡ ಹವಾಮಾನ ಹದಗೆಡುತ್ತದೆ. ಗಾಳಿ ಮಳೆ ಆದ್ದರಿಂದ ಒಂದು ಹೆಜ್ಜೆಯೂ ಕೂಡ ಮುಂದಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಫೋನ್ನಲ್ಲಾದರೆ ಯಾರನ್ನು ಸಂಪರ್ಕಿಸಲು ನೆಟ್ವರ್ಕ್ ಕೂಡ ಇಲ್ಲ. ಇರುವುದು ಕೇವಲ ಸ್ವಲ್ಪ ಆಚೆ ಒಂದು ಗುಡಿಸಲು ಮಾತ್ರ. ಅಲ್ಲಿ ಹೋಗಿ ನೋಡಿದಾಗ ಒಂದು ವಯಸ್ಸಾದ ತಾಯಿಯು ನಮಾಜ್ ಮಾಡುತ್ತಿದ್ದಾರೆ. ಅವರ ಹತ್ತಿರವೇ ಒಂದು ಮಗು ಕೂಡ ಮಲಗಿದೆ. ಅವರ ನಮಾಜಿನ ನಂತರ ಕುಡಿಯಲು ಸ್ವಲ್ಪ ನೀರು ಕೇಳುತ್ತಾರೆ. ನೀರು ಕುಡಿಯುತ್ತಾ ಅವರು ಕೇಳುತ್ತಾರೆ, ತಾಯಿ, ಈ ಮಗುವಿಗೆ ಏನು ಸಂಭವಿಸಿದೆ? ಇದು ನನ್ನ ಮೊಮ್ಮಗ. ಈತನ ಸಣ್ಣ ಪ್ರಾಯದಲ್ಲೇ ಈತನ ತಂದೆ ತಾಯಿಯರು ಒಂದು ಅಪಘಾತದಲ್ಲಿ ತೀರಿ ಹೋದರು. ಇವನಿಗೆ ಒಂದು ಮಾರಕ ರೋಗ ಬಾಧಿಸಿದೆ. ನನ್ನ ಕೈಯಲ್ಲಿರುವ ಎಲ್ಲ ಸಂಪತ್ತನ್ನು ಮಾರಿ ನಾನು ಇವನಿಗೆ ಚಿಕಿತ್ಸೆ ನೀಡಿದೆ. ಆದರೆ ಯಾವುದೇ ಬದಲಾವಣೆಯೂ ಇಲ್ಲ. ಈಗ ಊರಿನವರೆಲ್ಲ ಹೇಳುತ್ತಾರೆ, ದಕ್ಷಿಣ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಡಾಕ್ಟರ್ ಇದ್ದಾರೆ. ಅವರನ್ನು ಕಾಣಿಸಿದರೆ ಈತನ ರೋಗವು ವಾಸಿಯಾಗಬಹುದು. ಆದರೆ ಅವರನ್ನು ಭೇಟಿ ಮಾಡಲು ತುಂಬ ಹಣ ಬೇಕು, ತುಂಬ ಸಮಯವು ಕಾಯಬೇಕು. ಆದ್ದರಿಂದ ನನಗೆ ಬೇರೆ ಒಂದು ಮಾರ್ಗವೂ ಇಲ್ಲ. ಆದರೂ ನಾನು ದಿನಾಲು ಅಲ್ಲಾಹಿನೊಂದಿಗೆ ಪ್ರಾರ್ಥಿಸುತ್ತೇನೆ, ಯಾವುದಾದರೊಂದು ದಾರಿ ಕಾಣಿಸಲು. ಅವರು ಕೇಳುತ್ತಾರೆ, ತಾಯಿ, ಆ ಡಾಕ್ಟರ್ನ ಹೆಸರೇನು? ಆಗ ಹೇಳುತ್ತಾರೆ, ಇಶಾನ್ ಅಹ್ಮದ್. ಅವರು ಅಲ್ಲೇ ಕುಳಿತು ಅಳುತ್ತಾರೆ. ತಾಯಿ ಕೇಳುತ್ತಾರೆ, ಯಾಕೆ ಮಗ ಅಳುತ್ತಿದ್ದೀಯಾ? ಅವರು ಉತ್ತರಿಸುತ್ತಾರೆ, ನಾನಾಗಿದ್ದಾನೆ ನೀವು ಉದ್ದೇಶಿಸಿದ ಇಶಾನ್ ಅಹ್ಮದ್. ನಿಮ್ಮ ಪ್ರಾರ್ಥನೆಯಾಗಿದೆ, ಎಲ್ಲಿಯೂ ತಲುಪಬೇಕಿದೆ ನನ್ನನ್ನು ಇವರಿಗೆ ಈ ಗುಡಿಸಲಿಗೆ ತಲುಪಿಸಿ.